ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ, ನಾನು ಇವತ್ತು ನಮ್ಮ ಟಗರನ್ನ ಕಾಲಿನ ಕುರಾನ ಕಟ್ ಮಾಡ್ತಾ ಇದ್ದೀನಿ. ಕುರ ಅಥವಾ ಉಂಗುರ ಅನ್ಬೋದು. ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಂಗಾರೆ ವಿಡಿಯೋನ ಶುರು ಮಾಡೋಣ. ಯಾಕೆ ಈ ಟಗರ್ ಕುರಾನ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹಂಗಾರೆ ವಿಡಿಯೋನ ಶುರು ಮಾಡೋಣ. ಈಗ ನಾನು ಈ ಟಗರ್ದು ಮತ್ತು ಆ ಟಗರ್ದು ಎರಡು ಟಗರ್ದು ಕುರಾನ ಕಟ್ ಮಾಡ್ತಾ ಇದ್ದೀನಿ. ಕುರ ಅಂದರೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಯಾವ ರೀತಿ ಕುರ ಬಂದಿದೆ. ಈಗ ನಾನೀಗ ಕಾಲಿನ ಕುರಾನ ಕಟ್ ಮಾಡ್ತಾ ಇದ್ದೀನಿ. ಎರಡು ಟಗರ್ದು ಕಾಲಿನ ಕುರಾನ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಕುರ ಕಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಈ ರೀತಿ ಕುರ ಬಂದಿದೆ. ಇದಕ್ಕೆ ಕುರ ಅನ್ನೋದು. ಕುರ ಅಥವಾ ಉಂಗುರ ಅಂತಾರೆ. ನಮಗೆ ಯಾವ ರೀತಿ ಉಂಗುರ ಇರುತ್ತಲ್ಲ ಅದೇ ರೀತಿ ಇದಕ್ಕೆ ಕಾಲಿಗೆ ಕುರ ಅಂತ ಅಂತಾರೆ ಮತ್ತು ಉಂಗುರು ಕೂಡ ಅಂತಾರೆ. ಇವನ್ನ ಕಟ್ ಮಾಡಬೇಕು. ಯಾಕೆ ಕಟ್ ಮಾಡಬೇಕು ಅಂದರೆ, ಇವು ಕಟ್ ಮಾಡ್ಲಿಕ್ಕಂದ್ರೆ ಈ ಥರ ಕಾಲು ಅಡಲ್ಗಾಗುತ್ತೆ. ಹೀಗಾಗಿ ಟಗರ್ ಕುರಾನ ಕಟ್ ಮಾಡ್ತಾ ಇರಬೇಕು. ಯಾವ ರೀತಿ ನೋಡಿ ಟಗರ್ಗಳು ನಮ್ಮ ಈ ಥರ ಕುರ ಕೂಡ ತುಂಬ ಜಾಸ್ತಿ ಬಂದಿದೆ. ಹೀಗಾಗಿ ಎರಡು ಮರಿ ಕುರಾನ ಕಟ್ ಮಾಡ್ತಾ ಇದ್ದೀನಿ ನಾನು. ಯಾಕೆ ಕುರ ಕಟ್ ಮಾಡಬೇಕಂದ್ರೆ, ಕುರ ಕಟ್ ಮಾಡೋದ್ರಿಂದ ಟಗರುಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಾಲಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕುರ ಕಟ್ ಮಾಡಲಿಕ್ಕೆ ಟಗರ್ ಕಾಲು ಅಗಲಾಗುತ್ತೆ. ಹೀಗಾಗಿ ಕುರಾನ ಕಟ್ ಮಾಡಬೇಕು. ಈಗ ಈ ಎರಡು ಮರಿ ಕುರಾನ ಕಟ್ ಮಾಡ್ತಾ ಇದ್ದೀನಿ ನಾನು. ಕುರ ಕಟ್ ಮಾಡೋಕ್ಕೆ ಯಾವ ರೀತಿ ಕತ್ತರಿ ತಂದಿದ್ದೀನಿ ಅಂತ ನೋಡಿ. ಈ ಕತ್ತರಿನ ತಂದಿದ್ದೀನಿ. ಈ ಕತ್ತರಿಯಿಂದಾನೇ ಈ ಥರ ಕುರ ಕಟ್ ಆಗುತ್ತೆ. ಯಾವ ರೀತಿ ಅಂದರೆ, ಈ ರೀತಿ ಮಾಡಬೇಕು. ಇದಕ್ಕೋಸ್ಕರನೇ ಈ ಕತ್ತರಿನ ತಂದಿದ್ದೇನೆ ನಾನು ಮಾರ್ಕೆಟ್ನಲ್ಲಿ. ಇದೊಂದು ಕುರ ಕಟ್ ಮಾಡೋಕ್ಕೆ ಉತ್ತಮ ಕತ್ತರಿ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ. ನೀವು ಏನಾದರೂ ಟಗರ್ ಮರಿ ಕುರಾನ ಕಟ್ ಮಾಡಬೇಕಂದ್ರೆ ಈ ರೀತಿ ಇರೋ ಕತ್ತರಿಯನ್ನು ತಗೊಳ್ಳಿ. ಈ ರೀತಿ ಇರೋ ಕತ್ತರಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಈಗ ಬನ್ನಿ ಕುರಾನ ಕಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಟಗರ್ ಕುರಾನ ಕಟ್ ಮಾಡೋಣ. ಕುರ ಅಥವಾ ಉಂಗುರ ಅಂತಾರೆ. ನೀವು ಮೊದಲಿಗೆ ಕುರಾನ ಕಟ್ ಮಾಡಬೇಕಂದ್ರೆ ಮರಿನ ನಿಮ್ಮ ಎರಡು ತೊಡೆಯಲ್ಲಿ ಗಚ್ಚಾಗಿ ಹಿಡ್ಕೋಬೇಕು. ಯಾಕಪ್ಪ ಗಚ್ಚಾಗಿ ಹಿಡ್ಕೋಬೇಕಂದ್ರೆ, ಮರಿ ಯಾವುದೇ ರೀತಿ ಮರಿ ಅಡಗಾಡಿದರೆ ಮರಿಗಳು ಉಂಗುರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ತೊಡೆಯಲ್ಲಿ ಮರಿ ಕಾಲನ್ನ ಗಚ್ಚಾಗಿ ಹಿಡ್ಕೋಬೇಕು. ಅಥವಾ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಹಿಡಿದ್ರೆ ಉತ್ತಮ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಮರಿ ಕಾಲು ಅಡಗಾಡಲ್ಲ. ಯಾಕಂದರೆ ನೀವು ಕಟ್ ಮಾಡುವಾಗ ಯಾವುದೇ ರೀತಿ ಎಲ್ಲೇ ಹಚ್ಚಿರಿ ಭೀ ಮರಿ ಆಗಿಂದಾಗ ಜಿಗಿದಾಡುತ್ತೆ. ಅದಕ್ಕಾಗಿ ನೀವು ಮರಿ ಕಾಲನ್ನ ಗಚ್ಚಂಗೆ ಮೊದಲು ಹಿಡ್ಕೋಬೇಕು. ಮತ್ತು ಗಚ್ಚಂಗೆ ಹಿಡ್ಕೊಂಡು ಉಂಗುರನ್ನ ನೋಡಿ ಕಟ್ ಮಾಡಬೇಕು. ಭಾಳ ಜಾಸ್ತಿ ತೆಳಗೆ ಇಳಿಸಿ ಕಟ್ ಮಾಡಿದರೆ ಮರಿ ಕಾಲಿಗೆ ಹತ್ತುತ್ತೆ. ಮರಿ ಕಾಲಿಗೆ ಹತ್ತೋದ್ರಿಂದ ಮರಿ ಕಾಲು ನೋವಾಗುತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಮೇಲೆ ಕಟ್ ಮಾಡಬೇಕು. ಎಷ್ಟು ಬಂದಿದ್ದಲ್ಲ ಅಷ್ಟೇ ಕಟ್ ಮಾಡಬೇಕು. ಅಷ್ಟು ಕಟ್ ಮಾಡೋದ್ರಿಂದ ಮರಿ ಕಾಲಿಗೆ ಏನೂ ಆಗಲ್ಲ. ನೀವು ಕಟ್ ಮಾಡುವಾಗ ಮರಿ ಕಾಲಿಗೆ ಹಚ್ಚಿದರೆ ಕಟ್ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾಡಬೇಕು. ಎಚ್ಚರದಿಂದ ಮಾಡೋದ್ರಿಂದ ಮರಿಗಳ ಕಾಲಿಗೆ ಏನೂ ತೊಂದರೆ ಆಗಲ್ಲ. ನೀವು ಸ್ವಲ್ಪ ತೊಂದರೆ ಕೊಟ್ಟರೆ ಭೀ ಮರಿ ಜಿಗಿಯುತ್ತೆ. ಮರಿ ಜಿಗಿಯುವಾಗ ನೀವು ಕಟ್ ಮಾಡಿದರೆ ಹಾಗೆ ಅದರ ಕಾಲು ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಕತ್ತರಿಯಲ್ಲಿ ಮಾಡ್ಕೊಂಡ ನಂತರ ನೀವು ತೆಳಗಿನ ಕುರಾನ ಯಾವ ರೀತಿ ಕಟ್ ಮಾಡಬೇಕಂದ್ರೆ, ಒಂದು ಹರಿದಂಥ ಚಾಕು ತೊಗೊಂಡು ಚಾಕುಲೆ ಕಟ್ ಮಾಡಬೇಕು. ಚಾಕುಲೆ ಯಾಕೆ ಕಟ್ ಮಾಡಬೇಕಂದ್ರೆ, ತೆಳಗಿನ ಕುರ ಬಿರ್ಸಿರೋದ್ರಿಂದ ಕತ್ತರಿಯಲ್ಲಿ ಕಟ್ ಆಗಲ್ಲ. ಆದ್ದರಿಂದ ಒಂದು ಚಾಕುಲೆ ಕಟ್ ಮಾಡಬೇಕು. ಚಾಕುಲೆ ಕಟ್ ಮಾಡುವಾಗ ಸ್ವಲ್ಪ ಅತಿಯಾದ ರಿಸ್ಕ್ ಇರುತ್ತೆ. ಯಾಕಂದರೆ ನೀವು ಕಟ್ ಮಾಡುವಾಗ ಮರಿ ಮುಖ ಮುಂದೆ ಹಾಕೋದು ಮತ್ತು ಕೋಡ್ ಮುಂದೆ ಹಾಕೋದು ಈ ರೀತಿ ಮಾಡುತ್ತೆ. ಆ ರೀತಿ ಮಾಡುವಾಗ ನೀವು ಸ್ವಲ್ಪ ಎಚ್ಚರದಿಂದ ಮಾಡಬೇಕು. ಯಾಕಂದರೆ ನೀವು ಹಾಗೆ ಮಾಡಿದರೆ ಮರಿಗಳಿಗೆ ಚಾಕು ಹತ್ತುತ್ತೆ. ಮರಿಗಳು ಚಾಕು ಹತ್ತೋದ್ರಿಂದ ನೋವಾಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರದಿಂದ ಮಾಡಬೇಕು. ಮತ್ತು ಕಾಲಿನ ಕುರ ತೆಗೆಯುವಾಗ ಚಾಕುಲೆ ಸ್ವಲ್ಪ ಎಚ್ಚರದಿಂದ ತೆಗಿಬೇಕು. ಯಾಕಂದರೆ ಮರಿಗಳು ಅಳ್ಳಾಡಿದರೆ ಕಾಲು ಕಟ್ಟಾಗುತ್ತೆ. ಕಾಲು ಕಟ್ಟಾಗಿದ ನಂತರ ರಕ್ತ ಬರುತ್ತೆ ಮತ್ತು ಹೀಗಾಗಿ ಮರಿಗಳು ಸ್ವಲ್ಪ
ಬೇಗ ಹುಷಾರಾಗಲ್ಲ. ಆದ್ದರಿಂದ ನೀವು ಸ್ವಲ್ಪ ಚಾಕುಲೆ ಮಾಡುವಾಗ ಎಚ್ಚರದಿಂದ ಮಾಡಬೇಕು. ಅರಿವೆ ಮೆಣಸಿನ ಕಟ್ ಮಾಡಿದ ಕೂಡ ಯಾವ ರೀತಿ ಇರುತ್ತೆ ನೋಡಿ ಮರಿಗಳ ಕಾಲಲ್ಲಿ. ಈ ರೀತಿ ಇರೋದ್ರಿಂದ ಮರಿಗಳಿಗೆ ನಡೆದಾಡಲು ಸ್ವಲ್ಪ ತೊಂದರೆ ಆಗುತ್ತೆ. ಆದ್ದರಿಂದ ಕಾಲು ಅಗಲಾಗುತ್ತೆ. ಸೇಮ್ ನಮ್ಮ ಉಂಗುರ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇವಕ್ಕೂ ಇರುತ್ತೆ. ನಾವು ಉಂಗುರ ಉದ್ಬಿಟ್ಟಾಗ ಏನು ತೊಂದರೆ ಆಗುತ್ತಲ್ಲ ಇವಕ್ಕೂ ಕೂಡ ಹಾಗೆ ಆಗುತ್ತೆ, ಇವು ಹೆಚ್ಚಿಗೆ ಬಂದಾಗ. ಆದ್ದರಿಂದ ಇವನು ನೀವು ಚೆಕ್ ಮಾಡ್ತಾ ಮಾಡ್ತಾ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಮರಿಗಳ ಕಾಲು ಯಾವ ರೀತಿ ಕಾಣುತ್ತೆ ನೋಡಿ. ಮರಿಗಳಿಗೆ ನೀವು ಕಟ್ ಮಾಡಿದ ನಂತರ ಮರಿಗಳ ಕಾಲು ಈ ರೀತಿ ಇರುತ್ತೆ. ಈ ರೀತಿ ಇರೋದ್ರಿಂದ ಸ್ವಲ್ಪ ನಡೆದಾಡಲು ಇವಕ್ಕೆ ಉತ್ತಮ ಆಗುತ್ತೆ. ಮತ್ತು ನೀವು ಕಟ್ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾಡಿದರೆ ಏನೂ ತೊಂದರೆ ಆಗಲ್ಲ. ಆದ್ದರಿಂದ ಮರಿಗಳ ಬೆಳವಣಿಗೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಕಾಲು ಕೂಡ ಅಗಲ ಆಗಲ್ಲ. ನೀವು ಮರಿಗಳ ಕಾಲು ಅಗಲ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಕೊರಾನೆ. ನೀವು ಕೊರಾನ ತಿಂಗಳಿಗೆ ಒಂದು ಸಲ ಆದರೂ ಭೀ ಚೆಕ್ ಮಾಡಿ ಕಟ್ ಮಾಡಬೇಕು. ಬಂದರೆ ಕಟ್ ಮಾಡಬೇಕು, ಬರಲಿಲ್ಲ ಅಂದರೆ ಇಲ್ಲ ನೋಡಿ. ಕಟ್ ಮಾಡುವಾಗ ಯಾವುದೇ ರೀತಿ ಸೈಡ್ ಹಚ್ಚಬೇಡಿ ನೋಡಿ. ಈಗ ನಾನು ಎಷ್ಟು ನಿಧಾನವಾಗಿ ಕಟ್ ಮಾಡಿದ್ದೇನೆ. ನಿಧಾನವಾಗಿ ಆದರೂ ಭೀ ಪರವಾಗಿಲ್ಲ, ಆದರೆ ಮರಿಗಳ ಕಾಲಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.